ನೀವೆಲ್ಲ ಇಲ್ಲಿವರೆಗೂ IT ದಾಳಿ, ED ರೈಡು ಇದೆಲ್ಲ ಬಂದ್ಬಿಟ್ಟು ಸಿನಿಮಾದಲ್ಲಿ ನೋಡಿರ್ತೀರ. ಆದರೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಸಿನಿಮಾ ರೀತಿಯಲ್ಲಿ ಹೇಗೆ ದಾಳಿ ಮಾಡಿದ್ದಾರೆ ಈ ಗ್ಯಾಂಗ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೆಲ್ಲರಿಗೂ ನಮಸ್ಕಾರ, ನಾನು ವಿಟಿ ಸೂರ್ಯ ಮಾತಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಕೆಲವೊಂದು ಸೀನ್ಗಳು ತೋರಿಸ್ತೀನಿ ನಾನು ನಿಮಗೆ. ಸಿನಿಮಾದಲ್ಲಿ ಹೇಗೆ IT ರೈಡು, ED ರೈಡ್ ಮಾಡ್ತಾರೆ ಅಂಥೇಳಿ ನೋಡಿ. We are from Income Tax Department. உங்க வீட்டை சோதனை போடணும். எதுக்கு? படம் எடுக்கிறது. ನೋಡಿ, ಕಳ್ಳರು ನಾನಾ ರೀತಿ ಕಳ್ತನ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಿನಿಮಾ ಸ್ಟೈಲಲ್ಲಿ ಕಳ್ತನ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ವೆರೈಟಿಯಾಗಿ ಕಳ್ತನ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ನಿಮ್ಮ ಮನೆಗೂ ಬರ್ಬೋದು. ಈ ಕಳ್ಳರು, ಈ 6 ಜನ ಸೇರ್ಕೊಂಡಿದ್ದಂಥ ಒಂದು ಗ್ಯಾಂಗು ಯಾವ ಥರ ಕಳ್ತನ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ನೋಡಿ. ವೀಕ್ಷಕರೇ ಎಲ್ರಿಗೂ ನಮಸ್ಕಾರ, ನಾನು ವಿಟಿ ಸೂರ್ಯ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ಕಳೆದ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಲ್ಲಡು ಗ್ರಾಮದಲ್ಲಿ ಒಂದು ED ರೈಡ್ ಆಗಿದೆ. ಸೊ ಯಾವ ಥರ ಇದೆ ಅಂತ ಹೇಳಿದ್ರೆ, ಈ ನೀವೇನು ಸಿನಿಮಾದು ನೋಡಿದ್ರಲ್ಲ, ಸೊ ಅದಕ್ಕಿಂತ ಮೀರಿದಿದೆ. ಸೊ ಯಾವ ಥರ ಅಂತ ಹೇಳಿದ್ರೆ, 6 ಜನ ಬರ್ತಾರೆ. 6 ಜನ ಅವರು ಗಾಡಿಯಲ್ಲಿ ನಂಬರ್ ಪ್ಲೇಟ್ ಕೂಡ ತಮಿಳ್ನಾಡ್ದು TN ಅಂತ ಇರುತ್ತೆ. ಸೊ 6 ಜನ ಬರ್ತಾರೆ. ಏಕಾಏಕಿ ಬಂದ್ಬಿಟ್ಟು ಒಬ್ಬರು ಸುಲೇಮಾನ್ ಅಂತ ಹೇಳಿ ಏನೋ ಬೀಡಿ ಫ್ಯಾಕ್ಟ್ರಿ ಅಂತಾರೆ, ಏನು ಬೀಡಿ ತಯಾರಿ ಮಾಡ್ತಾರಲ್ಲ, ಸೊ ಅದನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಅವ್ರದ್ದೊಂದು ಅಡಿಕೆ ತೋಟ ಕೂಡ ದೊಡ್ಡ ಮಟ್ಟದಿರುತ್ತೆ. ಸೊ ಅವ್ರ ಮನೆಗೆ ಅವ್ರು ಇಲ್ಲದ ಟೈಮಲ್ಲಿ ನೋಡಿ, ಅವ್ರು ಯಾರು ಅಂತ ಹೇಳಿದ್ರೆ, ಇವರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಪ್ಲಾನ್ ಮಾಡಿಕೊಂಡು ನೀಟಾಗಿ ಯಾವ ಟೈಮಲ್ಲಿ ನುಗ್ಗಿದ್ರೆ, ಅಂದರೆ ಈ ಕಳ್ಳರು ನಾನಾ ರೀತಿ ಕಳ್ತನ ಮಾಡೋರನ್ನ ನಾವು ನೋಡಿದ್ವಿ. ಬಟ್ ಈ ಕಳ್ಳರು ಯಾವ ಥರ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಮಾರ್ಟಾಗಿ ನೀಟಾಗಿ ಪ್ಲಾನ್ ಮಾಡಿ ಸಿಕ್ಕಾಕೋಬಾರ್ದು. ಬಟ್ ಮುಂದಿನ ದಿನಗಳಲ್ಲಿ ಸಿಕ್ಕಾಕೊಳ್ತಾರೆ. ಬಟ್ ಯಾವ ಥರ ಕಳ್ತನ ಮಾಡ್ತಾರೆ ಅಂತ ನಾನು ನಿಮಗೆ ವಿವರಿಸಿ ಹೇಳ್ತಾ ಹೋಗ್ತೀನಿ. ಸೊ ಇವರು ಭಾನುವಾರ ಅಂದರೆ ಇವತ್ತು ಕಾರ್ಮಿಕರಿಗೆಲ್ಲ ನಾವು ಏನು ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು 30 ಲಕ್ಷ ಕ್ಯಾಶನ್ನು ಮನೇಲಿ ಇಟ್ಟಿರ್ತಾರೆ. ಸೊ ಆ 30 ಲಕ್ಷ ಯಾಕೆ ಇಟ್ಕೊಂಡಿದ್ರು, ಯಾಕೆ ಇದು ಎಲ್ಲಿಂದ ಬಂತು, ಇದು ಇಟ್ಕೊಳ್ಳೋದು ಸರಿನಾ ತಪ್ಪ ಅಂತೇಳಿ ಒಂದು ಕಡೆ ತನಿಖೆ ಆಗ್ತಾ ಇದೆ, ಅದು ಬೇರೆ ವಿಷಯ. ಆದರೆ ಈ 30 ಲಕ್ಷ ಕ್ಯಾಶ್ ಇರೋದನ್ನ ಏನು ಮಾಡಿದ್ದಾರೆ, ಇವರು 6 ಜನರು ಬಂದ್ಬಿಟ್ಟು ID ಕಾರ್ಡ್ ತೋರಿಸ್ತಾರೆ. ಸೊ ನಾವು ಈ ಥರ ED ಡಿಪಾರ್ಟ್ಮೆಂಟ್ ಅವ್ರು ಅಂತ ಹೇಳಿ, ಓಕೆ ED ಡಿಪಾರ್ಟ್ಮೆಂಟ್ ಅವ್ರ ಅಂತ ಹೇಳಿದ ತಕ್ಷಣ ಇವ್ರು ಬಂದ್ಬಿಟ್ಟು ನಾವು ಅವ್ರಿಗೆ ಫೋನ್ ಮಾಡಬೇಕು, ಇವ್ರಿಗೆ ಫೋನ್ ಮಾಡಬೇಕು, ಐ ಮೀನ್ ಸುಲೇಮಾನ್ ದೊಡ್ಡವ್ರಿಗೆ, ಅವ್ರಿಗೆ ಮನೇಲಿ ದೊಡ್ಡವ್ರಿಗೆ ಫೋನ್ ಮಾಡ್ಬೇಕಂತೇಳಿ, ನಾವು ED ಆಫೀಸರ್, ನಾವು ಬಂದಿದ್ದೀವಿ ಅಂದಮೇಲೆ ನಿಮ್ಮ ಫೋನ್ ಎಲ್ಲ ರದ್ದು, ನೀವು ಯಾರಿಗೂ ಫೋನ್ ಮಾಡೋಂಗಿಲ್ಲ. ಸೊ ಅದು ಆ್ಯಸ್ ಇಟ್ ಇಸ್ ಇದೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು, ಇದೆಲ್ಲ ಅಂದರೆ ಈ ಸಿನಿಮಾಗಳಲ್ಲಿ ನೋಡಿದಾರ ಅಥವಾ ಇದರದ್ದು ಪೊಲೀಸರು ನಾವೆಲ್ಲ ನ್ಯೂಸ್ ಮಾಡ್ತಾ ಇರ್ತೀರ, ಈ ಥರ ರೈಡ್ ಮಾಡಿದ್ರು, ಈ ಥರ ಮಾಡಿದ್ರು ಅಂತೇಳಿ. ಸೊ ಇದನ್ನು ನೋಡಿ ಕಲ್ತಿದ್ದಾರೋ ಏನೋ. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರದ್ದು ಫೋನು ಕಿತ್ತಿಟ್ಕೊಂಡು, ಸೊ ನಿಮ್ಮ ಮನೇಲಿ ಎಷ್ಟು ಕ್ಯಾಶ್ ಇಟ್ಟಿದ್ದೀರಾ, ಎಲ್ಲಿ ಇಟ್ಟಿದ್ದೀರಾ, ಏನೇನು ಇಟ್ಟಿದ್ದೀರಾ ಎಲ್ಲ ಐತಿ ಅಂತ ಹೇಳ್ತಾರೆ. ಸೊ ಮನೇಲಿರೋರು ಏನು ಮಾಡ್ತಾರೆ, ಸತತವಾಗಿ ಮನೆಯವ್ರ ಹತ್ರ ಇವರು ಯಾವ ಥರ ಪ್ರಶ್ನೆಗಳು ಮಾಡಿದ್ದಾರೆ, ಯಾವ ಥರ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಡೌಟೇ ಬರಬಾರ್ದು. ಸತತವಾಗಿ 2.5 ಗಂಟೆ ಕಾಲ ಮಾತಾಡಿದ್ದಾರೆ. 2.5 ಗಂಟೆ ಕಾಲ ಮಾತಾಡಿ ಆ ಪುಣ್ಯಾತ್ಮರು ಅಲ್ಲಿರೋರಿಗೆ ಯಾರಿಗೂ ಡೌಟ್ ಬಂದಿಲ್ಲ. ಆದರೆ ಯಾವ ಥರ ಡೌಟ್ ಬಂದಿದೆ, ಎಲ್ಲಿ ಡೌಟ್ ಬಂದಿದೆ ಅಂತ ಹೇಳ್ತೀನಿ ಕೇಳಿ. ಸೊ ಈಗ ಎಲ್ಲ ಪ್ರಶ್ನೆಗಳೆಲ್ಲ ಮಾಡಿದ್ಮೇಲೆ ಸೊ ಅವ್ರು ಹೋಗ್ತಾರೆ, ಒಂದು ಜಾಗದಲ್ಲಿ ಮೇಲ್ಗಡೆ ಹೋಗ್ತಾರೆ. 30 ಲಕ್ಷ ಕ್ಯಾಶನ್ನು ಇಟ್ಟಿರ್ತಾರೆ. 30 ಲಕ್ಷ ಕ್ಯಾಶನ್ನು ಏನೋ ಗೋಣಿ ಚೀಲ ಎತ್ಕೊಂಡು ಹೋಗಿ ಗೋಣಿ ಚೀಲದಲ್ಲಿ ತುಂಬಿಕೊಂಡಿರ್ತಾರೆ. 6 ಜನರು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಅಲ್ಲಿಂದ ಸೀದಾ ಎಲ್ಲ ನಾವು ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ನಾವು ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಇವರು ಏನು ಭಯ ಪಟ್ಟಿದ್ದಾರೆ ಅಂದರೆ, ಇಲ್ಲಿ ಇವ್ರು ಬಂದಿರೋದು TN ಗಾಡಿಯಲ್ಲಿ, ಓಕೆ ತಮಿಳ್ನಾಡಿಂದ, ಓಕೆ ಹೆಡ್ ಆಫೀಸ್ ಅಲ್ಲಿರ್ಬೋದೇನೋ, ಓಕೆ ಮೈನ್ ಬ್ರಾಂಚಿಂದಾನೆ ಬಂದಿರ್ಬೋದು ಅನ್ನೋ ಭಯದಿಂದ ಏನು ಮಾಡಿದ್ದಾರೆ, ಎಲ್ಲರೂ ಕೊಟ್ಬಿಟ್ಟಿದ್ದಾರೆ. ಎಲ್ಲನೂ ಕೊಟ್ಟಾಗಿದ ತಕ್ಷಣ ಏನು ಮಾಡ್ತಾರೆ, ಇವರು ಈ ಯಾವ ಥರ ಇವ್ರಿಗೆಲ್ಲ ಧಮಕಿ ಆಗಬೇಕು ಗೊತ್ತಲ್ಲ. ಸೊ ₹1 ₹2 ಅಲ್ಲ, ಅಂದರೆ ಇಲ್ಲಿ ಇವ್ರಿಗೆ ಸುಮಾರು ದಿವಸದಿಂದ ಫಾಲೋ ಮಾಡ್ತಾ ಇರೋವಂಥ ಕೆಲಸ ಇದು. ಬೇರೆಯವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಇವ್ರದ್ದು ತಮಿಳ್ನಾಡು ಗಾಡಿಯಿಂದ ಬಂದಿರೋದು ಮಾತ್ರ ಅಲ್ಲ, ಕರೆಕ್ಟಾಗಿ ಶುಕ್ರವಾರ 8 ಗಂಟೆಗೆ ಹೋಗ್ತಾರೆ. ಇವರು ಸಂಜೆ 8 ಗಂಟೆಗೆ ಹೋದ್ಮೇಲೆ ಇವ್ರು ಏನು ಮಾಡ್ತಾರೆ, 30 ಲಕ್ಷ ಕ್ಯಾಶನ್ನು ಎತ್ಕೊಂಡು ಆದ್ಮೇಲೆ ಸೀದಾ ಬಂದ್ಬಿಟ್ಟು ಅಲ್ಲಿಂದ ಒಂದು 2 ಊರುಗಳಿಗೆ ಹೋಗ್ತಾರೆ. ಸೊ ಯಾವ ಕಡೆ ಹೋಗ್ತಾರೆ ಅಂತ ಹೇಳಿದ್ರೆ, ಬಲಂತೂರ್ ಮತ್ತೆ ಕಲ್ಲಡ್ಕ ಬರುತ್ತಲ್ಲ, ಸೊ ಆ ಭಾಗದಲ್ಲಿ ಆ ಕಡೆಯಿಂದ ಹೋಗ್ತಾರೆ. ಸೊ ಇವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಅಂದ್ರೆ ಇವ್ರ ಕಡೆಯಿಂದ ಆ ಬುದ್ಧಿವಂತರು ಯಾರು ಇರ್ತಾರಲ್ಲ, ಸೊ ಈ 30 ಲಕ್ಷ ಕಳ್ಕೊಂಡಿದ್ದು ಫ್ಯಾಮಿಲಿ ಇವ್ರನ್ನ ಈ ಗಾಡಿನ ಫಾಲೋ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ ಅಂತ ಹೋಗ್ತಾರೆ. ಸೊ ಈ ಬಲಂತೂರು ಕಲ್ಲಡ್ಕ ಆ ಕಡೆ ಹೋದಾಗ
ಯಾವ ಫಾಸ್ಟಾಗಿ ಹೋಗಬೇಕು ಆ ಥರ ಫಾಸ್ಟಾಗಿ ಹೋಗಿ ಹಿಂದ್ಗಡೆ ಬರೋರ್ನ ಹಿಂಗೆ ಇವ್ರನ್ನ ನಾಮ ಹಾಕಬೇಕು ಅಂತೇಳಿ ಫುಲ್ ಫಾಸ್ಟಾಗಿ ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಆಮೇಲೆ ಇವ್ರಿಗೆ ಏನಾಗುತ್ತೆ, ಡೌಟ್ ಬರುತ್ತೆ, ಓಕೆ ಇವ್ರೇನೋ ಸಮಥಿಂಗ್ ಇದಾಗ್ತದೆ, ಮಿಸ್ ಹೊಡಿತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಮನೆಗೆ ಬಂದ್ಬಿಟ್ಟು ಒಂದು ನಂಬರನ್ನು ಕೊಟ್ಟೋಗಿರ್ತಾರೆ ಇವರು. ಆ ನಂಬರ್ಗೆ ಫೋನ್ ಮಾಡ್ತಾರೆ. ಆ ನಂಬರ್ ಫೋನ್ ಮಾಡಿದಾಗ ಏನಾಗುತ್ತೆ, ನಂಬರ್ ಸ್ವಿಚ್ ಆಫ್ ಅಂತ ಬರುತ್ತೆ. ಸೊ ಆವಾಗ ಇವ್ರಿಗೆ ಕನ್ಫರ್ಮ್, ಓಕೆ ನಾವು ಏಮಾರಿದ್ವಿ, ನಾವು ನಾಮ ಹಾಕ್ಕೊಡ್ವಿ, ಓಕೆ ಸೊ ನಮ್ಮನ್ನ ನಾಮ ಹಾಕಿ ಅವ್ರು ಹೋದ್ರು ಅಂತೇಳಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸ್ಥಳೀಯ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಪೊಲೀಸರು ಬರ್ತಾರೆ. ಪೊಲೀಸರು ಬಂದ್ಬಿಟ್ಟು ಅದು 30 ಲಕ್ಷ ಯಾಕೆ ಇಟ್ಕೊಂಡಿದ್ರಿ ಏನಂತ ಕೂಡ ಒಂದು ಕಡೆ ತನಿಖೆ ಆಗ್ತಾ ಇದೆ. ಸೊ ಇಲ್ಲಿ ಇವ್ರು ಹೆಂಗೆ ಹೋದ್ರು, ಯಾವ ಥರ ಖತರ್ನಾಕ್ ಕೆಲಸ ಮಾಡಿದ್ರು, ಎಲ್ಲಿಂದ ಬಂದರು. ಅಬ್ವಿಯಸ್ಲಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇವರು ತಮಿಳ್ನಾಡು ಗಾಡಿ ಎತ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಇವರು ತಮಿಳ್ನಾಡೋರ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲದೆ ಇರೋರು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಪ್ಲಾನ್ ಮಾಡಿಕೊಂಡು, ಅಂದ್ರೆ ಆ ಸುಲೇಮಾನ್ ಅನ್ನೋರು ಯಾವಾಗ ಹೊರಗಡೆ ಹೋಗ್ತಾರೆ, ಆಮೇಲೆ ಯಾವಾಗ ಇವ್ರಿಗೆ ದುಡ್ಡು ಬರುತ್ತೆ. ಇವ್ರದ್ದು ಅಡಿಕೆ ತೋಟ ಕೂಡ ಇದೆ, ಎಷ್ಟು 80 ಎಕರೆ ಅಡಿಕೆ ತೋಟ ಕೂಡ ಇದೆ. ಸೊ 80 ಎಕರೆ ಅಡಿಕೆ ತೋಟ ಇರೋದು ಮತ್ತೆ ಈ ಬಿಡಿ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ, ಓಕೆ ಸುಲೇಮಾನು ಏನೋ ಸಾಧಾರಣದ ವ್ಯಕ್ತಿ ಅಲ್ಲ. ಸೊ ಮೇ ಬಿ ಅವ್ರಿಗೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ಬೋದು. ಏನೋ 30 ಲಕ್ಷ ಹೋಗಿದೆ, ಓಕೆ ದುಡ್ಕೊಳ್ಳೋಣ ಅಂತೇಳಿ. ಬಟ್ ದ ಥಿಂಗ್ ಈಸ್, ನಾನು ಹೇಳ್ತಾ ಇರೋದು ಎಲ್ಲರಿಗೂ, ನಿಮ್ಗೆಲ್ಲರಿಗೂ ಇದೊಂದು ಮಾಹಿತಿ ಆಗಲಿ. ಯಾಕಂದ್ರೆ ಇಡಿ ರೈಡಿಂದ ಬರ್ತಾ ಇದೀವಿ, ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಬರ್ತಾ ಇದೀವಿ, ಏನೋ ಮತ್ತೊಂದು ಅನ್ಕೊಂಡು ಮನೆಗೆ ನುಗ್ಗಿದಾಗ, ಸೊ ನೀವು ಮಾಡಬೇಕಾಗಿರೋಂಥ ಕೆಲಸ ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಈ ಥರ ಬಂದಿದ್ದಾರೆ ಅಂತ. ಸೊ ಈ ಥರ ನಿಜವಾಗ್ಲೂ ಅವ್ರ ಹೇಳಿ ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಏನಾದರೂ ಒಂದು ನಾನಾ ರೀತಿ, ಬಟ್ ಎಲ್ಲರ ಮನೆಗೂ ಬರಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಯಾಕಂದ್ರೆ 100 ಕೋಟಿ 200 ಕೋಟಿ 1000 ಕೋಟಿ ಇಟ್ಕೊಂಡಿರೋರಲ್ಲ, ಆರಾಮಾಗಿ ಹಾಯಾಗಿ ಎಷ್ಟೋ ಜನ ತಲ್ದಿಮ್ ಬದಲು ದುಡ್ಡಿನ ದಿಮ್ ಇಟ್ಕೊಂಡು ಮಲಗ್ತಾ ಇರೋರು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಯಾರಾದರೂ ಈ ಥರ ಬಂದಾಗ ನಿಮ್ಗೆ ಏನಾದರೂ ಡೌಟ್ ಬರುತ್ತೆ ಅಂತ ಹೇಳಿದಾಗ, ಸೊ ದಯವಿಟ್ಟು ಅದನ್ನ ಸ್ಥಳೀಯ ಪೊಲೀಸರಿಗೆ ತಿಳಿಸುವಂಥ ಕೆಲಸ ಮಾಡಿ. ಆಮೇಲೆ ಅವ್ರದ್ದು ID ಕಾರ್ಡ್ನ ಇಸ್ಕೊಂಡು ಚೆಕ್ ಮಾಡಿ. ಯಾಕಂದರೆ ID ಕಾರ್ಡ್ನ ಇಸ್ಕೊಂಡು ಚೆಕ್ ಮಾಡಬೇಕಾದ್ರೆ ಅದರಲ್ಲೂ ಏನೋ ಈ ಫೇಕ್ ID ಕಾರ್ಡ್ಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಸೊ ಆ ಫೇಕ್ ID ಕಾರ್ಡ್, ಒರಿಜಿನಲ್ ID ಕಾರ್ಡ್, ಅದನ್ನ ಏನು ಮಾಡಬೇಕು, ಹೆಂಗೆ ತಿಳ್ಕೋಬೇಕು, ಯಾವ ಥರ ಇದನ್ನು ಮಾಡಬೇಕು ಅಂತೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಈ ರೀತಿ ಈ ಸುಲೇಮಾನ್ಗೆ ಏನಾಗಿದೆಯಲ್ಲ, ಸುಲೇಮಾನ್ಗೆ ಆಗಿರೋದು ಇದು ಸಿನಿಮಾ ಸ್ಟೈಲಲ್ಲಿ. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೇನೆ ನಿಮ್ಗೆ ಆಗಲೇ. ಸೊ ಆ ರೀತಿ ಸಿನಿಮಾ ಸ್ಟೈಲಲ್ಲಿ ಹೇಗೆ ಮನೆಗೆ ನುಗ್ಗಿ ಯಾವ ರೀತಿ ಮಾಡಿದಾರಲ್ಲ, ಸೊ ಈ ರೀತಿ ನಿಮ್ಮ ಮನೆಗಳಲ್ಲೂ ಆಗಬಾರ್ದು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನೀವು ಏನು ಮಾಡಬೇಕಂದ್ರೆ, ಕಾನೂನು ರೀತಿಯಿಂದ ನಿಮ್ಮ ಮನೆಯಲ್ಲಿ ನೀವು ಇಷ್ಟೊಂದು ಕ್ಯಾಶನ್ನು ಇಟ್ಕೋಬೇಡಿ ಆಯ್ತಾ. ಏನೋ ಒಂದು ಕಾರಣಾಂತರಗಳಿಂದ ಏನೋ ಗೌರ್ಮೆಂಟ್ ಕೇಳಿದ್ರೆ, ED ಅವ್ರು ಕೇಳಿದ್ರೆ ನಾವು ಅದನ್ನ ಆನ್ಸರ್ ಮಾಡ್ಬೋದು, ಈ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ನೀವು ಇಟ್ಕೊಂಡಾಗ್ಲೂ ಕೂಡ ಸೊ ಅದನ್ನ ಹೆಂಗೆ ಸೇಫ್ ಆಗಿ ಇಟ್ಕೋಬೇಕು ಆ ಥರ ಇಟ್ಕೊಳ್ಳಿ. ಯಾಕಂದ್ರೆ ಇದೇ ಥರ ED ರೈಡ್ ಮಾಡೋರು ನಿಮ್ಮ ಮನೆಗೂ ಬರೋ ಸಾಧ್ಯತೆಗಳಿರುತ್ತೆ. ಸೊ ನೀಟಾಗಿ ಪ್ಲಾನ್ ಮಾಡಿ ಇವ್ರನ್ನ ಕಾಯ್ಕೊಂಡು, ಇವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾವಾಗ ದುಡ್ಡು ಬರುತ್ತೆ ಅಂತ ಎಲ್ಲ ನೋಡಿಕೊಂಡು ಬಂದು ಇಲ್ಲಿ ದೋಚ್ಕೊಂಡು ಹೋಗಿರುತ್ತೆ. ಅದು ಗೋಣಿ ಚೀಲದಲ್ಲಿ ಹಾಕೊಂಡು ಹೋಗಿರೋವಂಥದ್ದು. ಸೊ ಇವ್ರನ್ನ ಹಿಡಿಬೇಕಾದ್ರೆ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಚಾಲೆಂಜ್ ಇದೆ. ಸೊ ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಮೋರ್ ಓವರ್ ಪೊಲೀಸರು ಅವ್ರನ್ನ ಹಿಡಿಬೇಕಾದ್ರೆ CCTV ಫುಟೇಜ್ ಇಂದಾನೆ ಹಿಡಿಬೇಕು. ಯಾಕಂದ್ರೆ CCTV ಈ ಕಾರ್ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಎಲ್ಲಿಂದ ಬಂತು, ಏನಿಂಗ್ ಅಂತೇಳಿ ಸೊ ಅವ್ರಿಗೂ ಹಿಡಿಬೇಕಂತ ಹೇಳಿದ್ರೆ ತುಂಬಾನೇ ಈಸಿ. ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವ್ರು ಹಿಡಿತಾರೆ. ಬಟ್ ನೀವು ಮಾಡಬೇಕಾಗಿರೋದು, ನಾನು ನಿಮಗೆ ಈ ಮಾಹಿತಿನ ಕೊಡ್ತಾ ಇರೋದು ಯಾಕಂದ್ರೆ ಇದು ಸಿನಿಮಾದಲ್ಲಿ ಏನು ನೋಡಿದ್ವಲ್ಲ, ಸೊ ಅದೇ ರೀತಿ ಈ ಕಳ್ಳರು ಅನ್ನೋದು, ಈ ಕಳ್ತನ ಮಾಡೋರು, ದರೋಡೆ ಮಾಡೋರು, ಈ ರೀತಿ ಎಲ್ಲ ಪ್ಲಾನ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಸಿನಿಮಾಗಳು ನಾವು ಕೆಲವೊಂದು ನೋಡ್ತೀವಿ. ಈಗ ಏನೋ KGF ಸಿನಿಮಾದು ನೋಡಿ ಒಬ್ಬ ಹುಡುಗ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಡೆಲ್ಲಿ ಅನ್ಸುತ್ತೆ, ಡೆಲ್ಲಿಯಲ್ಲಿ ಒಂದು ಹುಡುಗ ಒಂದು ವಾಚ್ಮೆನ್ಗೆ, ATM ಕಾಯ್ತಾ ಇದ್ದಂಥ ವಾಚ್ಮೆನ್ಗೆ ಬರ್ಬರಿಯಾಗಿ ಕಲ್ಲಲ್ಲಿ ಹೊಡೆದು ಮುಖಾಮುಖಿ ಎಲ್ಲ ಬಜ್ಜಿ ಮಾಡಿ ಸಾಯಿಸಿದ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನನಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಯಶ್ ಅಂತ ಹೇಳಿದ್ರು. ಸೊ ಇದೇ ರೀತಿ ಆಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಕೆಲವೊಬ್ಬರ ಥರನೇ ಕೆಲವೊಂದು ಕಡೆ ನಡೆಯುತ್ತೆ. ಸೊ ಅದೇ ರೀತಿ ಸಿನಿಮಾಗಳು ನೋಡ್ತಾರೆ. ಸಿನಿಮಾಗಳು ಕೂಡ ಅಷ್ಟೇ, ಸಿನಿಮಾಗಳು ಮಾಡಬೇಕಾದ್ರೆ ಸಮಾಜಕ್ಕೆ ಯಾವುದು ಬೇಕು, ಯಾವ ಥರ ಬೇಕು, ಇದರಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಕೂಡ ಕೆಲವೊಂದು ಸಿನಿಮಾ ಮಾಡಬೇಕು. ಬಟ್ ಅದೇ ರೀತಿ ಸಿನಿಮಾ ನೋಡ್ಬೇಕಾದ್ರೆ ನಾವು ಸಿನಿಮಾನ ಎಂಟರ್ಟೈನ್ಮೆಂಟ್ ಆಗಿ ನೋಡ್ಕೋಬೇಕು ಹೊರತು ಇದನ್ನ ಈ ರೀತಿ ಹೋಗಿ ಏನೋ ಸಿನಿಮಾದಲ್ಲಿ ಸಾವಿರಾರು ರೀತಿ ನಡೀತಕ್ಕೆ ಒಂದೇ ಸಾಂಗಲ್ಲಿ ಕೋಟೀಶ್ವರ ಆಗ್ತಾರೆ.
ರಜನಿಕಾಂತ್ ಅವ್ರದ್ದು ಅಣ್ಣಾಮಲೈ ಅನ್ನೋ ಒಂದು ಸಿನಿಮಾದಲ್ಲಿ ಒಂದೇ ಸಾಂಗಲ್ಲಿ ಹಾಲ್ ಮಾರ್ಕೊಂಡಿದ್ರು 100 ಕೋಟಿಗೆ ಹೋಗ್ತಾರೆ. ಸೊ ಆ ಥರ ಕೂಡ ಹೋಗ್ತಾರೆ. ಸೊ ಅದನ್ನು ಆ ಥರ ಪ್ರೇರಣೆ ತಗೊಳಕ್ಕಾಗಲ್ವಾ? ಯಾಕೆ ಒಬ್ಬ ಕಳ್ತನ ಮಾಡ್ತಾರೆ, ಕಳ್ತನ ಹೆಂಗೆ ಮಾಡೋಣ ಅಂತ ತಗೊಳ್ಳೋರು, ಒಬ್ರು ಏನೋ ಕೊಲೆ ಮಾಡೋದು ಈ ಥರ ಮಾಡೋಣ ಅಂತ ತಗೊಳ್ಳೋರು, ಒಬ್ರು ಬದುಕ್ತಾ ಇದ್ರೆ ಈ ಥರನೂ ಬದುಕ್ತಾ ಇದ್ದಾರೆ ಅಂತ ಅದನ್ನು ಕೂಡ ನಾವು ಪ್ರೇರಣೆಯಾಗಿ ತಗೋಬೋದು. ಸೊ ಇದು ನೋಡೋರ ದೃಷ್ಟಿ ಕೋಣ ಅದು. ಸೊ ಹೆಂಗೆ ನಾವು ಒಂದು ಸಿನಿಮಾನ ಹೆಂಗೆ ನೋಡ್ತೀವಿ, ಯಾವ ಥರ ತಲೆಗೆ ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋರ್ ಓವರ್ ನಾನು ಹೇಳ್ತಾ ಇರೋದು, ಸೊ ಕಳ್ಳರು ಬೇರೆ ಲೆವೆಲಲ್ಲಿ ಕಳ್ತನ ಮಾಡೋಕ್ಕೆ ಶುರು ಆಗಿದ್ದಾರೆ. ನಿಮ್ಮ ಮನೆಗಳಿಗೂ ನಾಳೆ ದಿನ ಬರ್ಬೋದು. ಸೊ ನೀವು ಜಾಗೃತೆಯಿಂದ ಇರಿ, ಹುಷಾರಾಗಿರಿ. ಸೊ ಆ್ಯಂಡ್ ಯಾರು ಮನೇಲಿ ದುಡ್ಡು ಇಟ್ಕೋಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.